ಗುಂಡಿ ಬಿದ್ದೋಗ್ಬಿಟ್ಟೈತೆ. ಸ್ಟಾರ್ಟಿಂಗ್ ನಾವು 4 ವರ್ಷದಿಂದ ಬಂದಾಗ ಏನು ರೋಡ್ ಇತ್ತು ಅದೇ ರೋಡ್ ಐತೆ. ಇವತ್ತವರೆಗೂ ರೋಡ್ ಕಂಪ್ಲೀಟ್ ಮಾಡಿಲ್ಲ ಅಲ್ಲಿ. ಏನಪ್ಪ ಏನು ಯಾವಾಗ ಮಾಡ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ. ಸಿಕ್ಕಾಬಿಟ್ಟು ಫೈನಲಿ ಗುರು ಮಹಾರಾಷ್ಟ್ರ ಬಾರ್ಡ್ರು ಎಂಡಿಂಗ್ ಟೋಲ್ ಹತ್ರ ಬಂದಿದ್ದೀವಿ. ಅವ್ರಿಗೆ ದ್ರಾಕ್ಷಿ ಕೊಟ್ಬಿಟ್ಟು ಬಾರ್ಡ್ರ್ ಪಾಸ್ ಮಾಡ್ಬೇಕು. ಏನಪ್ಪ ಐತೆ ಗೊತ್ತಾ ಗುರು, ಬಿಸಿಲು ಹೆವಿ ಬಿಸಿಲು ಹೊಡಿತೈತೆ. ಗೊತ್ತಾಗಲಿಲ್ಲ ಬಿಸಿಲು ಹೊಡಿತೆ ನನಗೆ ಏನು ಸಿಕ್ಕಾಬಟ್ಟೆ ಇಲ್ಲಿ. ಫೈನಲಿ ಯೋಚನೆ ಮಾಡ್ದಂಗೆ ರೋಡ್ ಕೆಲಸ ಮಾಡ್ತವ್ರೆ. ಲೊಕೇಶನಲ್ಲಿ ಇದಾಗಿತ್ತು ಹಂಗಾಗಿ ವೆಲ್ಕಮ್ ಬ್ಯಾಕ್ ಟು ಡಿ.ಕೆ ಟ್ರಾವೆಲರ್ಸ್. ಮತ್ತೊಂದು ಬಗೆಯಲ್ಲಿ ಸ್ವಾಗತ. ಜಮ್ಮು ಕಾಶ್ಮೀರ ಸೀಸನ್ನಲ್ಲಿ ಜರ್ನಿ ತಲುಪಿದ್ದು. ಏನಪ್ಪ ಅಂತಂದರೆ ನಮಗೆ ರೋಡ್ ಮಿಸ್ ಆಗಿತ್ತು. ರೋಡ್ ಗೊತ್ತಾಗಲ್ಲ. ಫಸ್ಟ್ ಟೈಮ್ ಹೋದೆ ಇದು ಹೋಗಿ 4 ವರ್ಷ ಆಯಿತು ಈ ರೋಡಲ್ಲಿ ನಾನು. ಹಾಗಾಗಿ ಗೊತ್ತಾಗಿರಲಿಲ್ಲ. ನಾನು ಫೋನ್ ಮಾಡಿದ್ದೆ. ಏನಪ್ಪ ಅಂತಂದರೆ ನಮ್ಮ ರೇಮಲೆ ಪ್ರಜ್ವಲ್ ಟ್ರಕ್ಟರ್ಸ್ ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರಿಗೆ ದುಡ್ಡು ಎಲ್ಲ ರೋಡು ದುಡ್ಡು ನಮಗೆ. ಹಂಗಾಗಿ ಅಡ್ರೆಸ್ ಹೇಳೋ ಹೊತ್ತಿಗೆ ನಮಗೂ ಸ್ವಲ್ಪ ಫ್ಲ್ಯಾಶ್ ಆಯಿತು ಬಂದಮೇಲೆ. ಎಲ್ಲಿ ಅಂತ ಅಂದರೆ ಇದರಲ್ಲಿ ಊರ ಹೆಸರೇನು ಅದು ಬಂಡ್ರಾಪುರ ಔಟರ್ ರಿಂಗ್ ರೋಡ್. ಬಂಡ್ರಾಪುರ ಔಟರ್ ರಿಂಗ್ ರೋಡಲ್ಲೇ ಫುಲ್ಲು ಗುಂಡಿ ಬಿದ್ದೋಗ್ಬಿಟ್ಟೈತೆ. ಸ್ಟಾರ್ಟಿಂಗ್ ನಾವು 4 ವರ್ಷದಿಂದ ಬಂದಾಗ ಏನು ರೋಡ್ ಇತ್ತು ಅದೇ ರೋಡ್ ಐತೆ. ಇವತ್ತವರೆಗೂ ರೋಡ್ ಕಂಪ್ಲೀಟ್ ಮಾಡಿಲ್ಲ ಅಲ್ಲಿ. ಏನಪ್ಪ ಏನು ಯಾವಾಗ ಮಾಡ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ. ಸಿಕ್ಕಾಬಿಟ್ಟು ಹಿಂಸೆ ಆಯಿತು. ಬರೀ ಸೆಕೆಂಡ್ ಗೇರಲ್ಲೇ ಗಾಡಿ ಮೂವ್ ಮಾಡ್ಕೊಂಡು ಬಂದಿದ್ದು. ಇವಾಗ ಇಲ್ಲಿಂದ 40 ಕಿಲೋಮೀಟ್ರ್ ಹೋಗು ಡೆಡ್ ಎಂಡಿಗೆ ಅಂತ ಹೇಳ್ಯಾನೆ ನಮ್ಮ ಹುಡುಗ. ಇಲ್ಲಿಂದ ಅಡ್ರೆಸ್ ಹೇಳ್ತಾನೆ. ಅಲ್ಲಿಂದ ಡೂಲೆ ಗಂಟೆ ಹೋಗಂಟು ಸ್ವಲ್ಪ ಹಿಂಸೆ ಅಂತೆ. ಆಮೇಲೆ ಏನಪ್ಪ ಬೇಡ ಆ ಕಡೆಗೆ ಒಂದು ಸ್ವಲ್ಪ ಫ್ರೀ ಆಗುತ್ತೆ ಮುಂಚೆ ಹೋಗ್ಬೋದು. ಇಲ್ಲಿಂದ ಹೋಗಂಟು ಹಿಂಸೆ ಒಂಚೂರು ಗಾಡಿನ ನೋಡ್ಕೊಂಡು ಹೋಗು ಅಂತಂದರೆ ರೇಟು ಡ್ಯಾಮೇಜ್ ಬರೋಂಗಿಲ್ಲ. ಇದು ಸೀಟ್ಲೆಸ್ ಅಲ್ವಾ, ಡ್ಯಾಮೇಜ್ ಬಂದುಬಿಟ್ರೆ ಸಿಕ್ಕಾಬಿಟ್ಟೆ ದುಡ್ಡು ಕಟ್ ಮಾಡ್ತಾರೆ. ಅದೇ ಬೈದಲ್ಲಿ ನಿಧಾನಕ್ಕೆ ಹೋಗ್ಬೇಕು ಅಂತ 70 ಹೋಗೋಣ ಅಂತ ಇದ್ದೀವಿ. ಟೈಮ್ ಪಿಕಪ್ ಹೋಗಬೇಕು. ಶನಿವಾರ ಬೆಳಿಗ್ಗೆ ಜಾವ 7 ಗಂಟೆ 8 ಗಂಟೆ ಒಳಗಡೆ ಗಾಡಿ ನಾವು ಶ್ರೀನಗರ ತಲುಪಬೇಕು. ಜಾಮ್ಗೆ ಮಾದರಿ ವಿಡಿಯೋ ಅವ್ರಿಗೆ ಕಳಿಸ್ಬಿಟ್ಟು ಜಾಮ್ ಆಗಿದೆ ಅಂತ ಹೇಳ್ಬೇಕಂತೆ. ಇಲ್ಲ ಅಂತಂದರೆ ಬೆಳಿಗ್ಗೆ ಜಾವ 5 ಜಾಮ್ ಆಗಲಿಲ್ಲ ಅಂದರೆ ಬೆಳಿಗ್ಗೆ ಜಾವ 5 ಗಂಟೆ ಅಂತ ತಲುಪಬೇಕು. ನಾವು ಆದಷ್ಟಿಗೆ ಟ್ರೈ ಮಾಡ್ಕೊಂಡು ಹೊಡ್ಕೊಂಡು ಹೋಗೋಣ ಬನ್ನಿ. ಫೈನಲಿ ಗುರು ಇವಾಗ ನೈಟ್ ಪೂರ್ತಿ ನಾನೇ ಗಾಡಿ ಓಡಿಸ್ಬೇಕು. ಮಲ್ಕೊಂಡವ್ರೆ. ಎಷ್ಟೋ ತನಕ ಆಗುತ್ತೆ ಎಷ್ಟೋ ತನಕ ನಾನು ಗಾಡಿ ಓಡಿಸ್ಬೇಕು. ನಿದ್ದೆ ಬರಬೇಕು. ಆಮೇಲೆ ಅವನಿಗೆ ಎಬ್ಬಿಸ್ಬಿಟ್ಟು ಗಾಡಿ ಕೊಡಬೇಕು. ಸಿಂಗಲ್ ರೋಡ್ ಪೂರ್ತಿ ಏನೂ ಮಾಡೋಂಗಿಲ್ಲ. ನಿಧಾನಕ್ಕೆ ಹೋಗೋಣ. ಹಂಸಿಗ ಒಂದೇ ಜಾಸ್ತಿ ರೋಡಲ್ಲಿ ನೋಡ್ಕೊಂಡು ಆರಾಮಾಗಿ ಹೋಗೋಣ. ನೋಡಿ ಇಲ್ಲಿ ಪೂರ್ತಿ ಸಿಂಗಲ್ ರೋಡ್. ಗಾಡಿಗಳೇ ತೆಗಿಯಲ್ಲ ಪಟ 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 ಪಟ. ಬೇಕಂತ ಹೇಳಿದ್ದಾರೆ. ಇವ್ರು ಜೈಸಿಪ್ಪೇನ ಯಾರೇ ಅವನಲ್ಲೇ ಊರಿಂದ ಅರ್ಧ ಗಾಡಿ ಇದು ಮಾಡೋಕ್ಕಿರೋದು ಸುಮಾರಲ್ಲಿ. ರೈಟು ಲೆಫ್ಟು ಹಾಕೊಂಡು ಹೋಗ್ತಾರೆ ನಮ್ಮ ಮನೆ. ಫೈನಲಿ ಶಿರಡಿ ಹತ್ರ ಬಂದಿದ್ದೀವಿ. ನನಗೆ ನಿದ್ದೆ ಬಂದಿತ್ತು. ನನ್ನ ತಮ್ಮನೇ ಓಡಿಸ್ಕೊತೀನಿ ಅಂತ ಹೇಳಿದ್ದಾನೆ ಗಾಡಿನ. ಇವಾಗ ಅವನಿಗೆ ಗಾಡಿ ಕೊಟ್ಬಿಟ್ಟು ಮಲ್ಕೊಬೇಕು. ರೋಡ್ ಮಾತ್ರ ಒಂಚೂರು ಚೆನ್ನಾಗಿಲ್ಲ ಗುರು. ರೋಡು ರೇಟು ಡ್ಯಾಮೇಜ್ ಆಗ್ತವೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋಗ್ತಾಯಿದ್ದೀವಿ ನಾವು. ಶಿರಡಿ ಬಿಟ್ಟ ಮೇಲೆ ಸಿಂಗಲ್ ರೋಡ್ ಸಿಗುತ್ತೆ. ಸಿಂಗಲ್ ರೋಡಲ್ಲಿ ಚೆನ್ನಾಗಿತ್ತಂತೆ. ಸಿಂಗಲ್ ರೋಡು ಅಲ್ಲಿ ಟಾಪ್ ಆ್ಯಂಡ್ ಟಾಪ್ ಬೇಗ ಹೋಗ್ಬೋದು. ಇಲ್ಲೇ ಒಂದು ಸ್ವಲ್ಪ ಶಿರಡಿ ಬಿಡೋ ಗಂಟ ನಿಧಾನಕ್ಕೆ ಹೋಗು ಅಂತ ಹೇಳಿ ನಮ್ಮ ಹುಡುಗ ಪ್ರಜ್ವಲ್. ಹಂಗಾಗಿ ಹೋಗ್ತಾಯಿದ್ದೀವಿ ನಿಧಾನಕ್ಕೆ. ಇನ್ನು ಅವನೇ ಡ್ರೈವ್ ಮಾಡ್ಕೊತಾನೆ. ಟೈಮ್ ಬಂದಮೇಲೆ 4 ಗಂಟೆ ಆಯಿತು. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳೋ ಟೈಮಲ್ಲಿ ನಾವು ಗುಡ್ ನೈಟ್ ಹೇಳ್ತಾ ಇದ್ದೀವಿ. ಯಾರೋ ಬೇಜಾರು ಮಾಡ್ಕೋಬೇಡಿ. ಪಾಚಿ ಮಾಡಿ. ಫೈನಲಿ ಗುರು ಮಹಾರಾಷ್ಟ್ರ ಬಾರ್ಡ್ರು ಎಂಡಿಂಗ್ ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಹಿಂದೂಪುರ, ಇಲ್ಲಿಂದ ಒಂದು ಹಿಂದೂರು ಒಂದು 170 ಕಿಲೋಮೀಟ್ರ್ ಏನೈತೆ. ನಾವು ಇನ್ನೂ 140 ಕಿಲೋಮೀಟ್ರ್ ಹಿಂದೆ ಲೆಫ್ಟಿಗೆ ತಗೊಬೇಕು. ಸುಮಾರು ದೂರ ಐತೆ. ಇನ್ನೂ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತೈತೆ. ಆಗ್ತಾಯಿಲ್ಲ. ಇಲ್ಲಿ ತಿಂಡಿನೂ ಸಿಗ್ತಾಯಿಲ್ಲ ಸರಿಯಾಗಿ. ಪಾವು ಅಂತ ಬರುತ್ತೆ, ಅದು ಅವಲಕ್ಕಿದು. ಅದನ್ನು ತಿಂದ್ಬಿಟ್ಟು ಇಲ್ಲ ಬಂದು ಬಾರ್ಡ್ರ್ ಹತ್ರಕ್ಕೆ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಬಾರ್ಡ್ರ್ ಒಂಥರ ಡಿಫ್ರೆಂಟ್ ಆಗೈತೆ ನೋಡೋಕ್ಕೆ. 4 ಓಪನ್ ಮಾಡ್ಕೊಂಡು ಜಾಮ್ ಆಗ್ತೈತೆ. ಏನೂ ಮಾಡೋಂಗಿಲ್ಲ. ಇಲ್ಲೆಲ್ಲ ಇದು ಮಾಡ್ಕೊಂಡು ಬೇಗ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗೋಣ ಮುಂದೆ ಬನ್ನಿ. ಬಾರ್ಡ್ರ್ ಹತ್ರ ಬಂದಿದ್ದೀವಿ. ಅವ್ರಿಗೆ ದ್ರಾಕ್ಷಿ ಕೊಟ್ಬಿಟ್ಟು ಬಾರ್ಡ್ರ್ ಪಾಸ್ ಮಾಡಬೇಕು. ನಾವು ಮನೆ ಬರೋ ನೋಡಿ ಏನೂ ಮಾಡೋಂಗಿಲ್ಲ. ಹೋಗು ಕೊಟ್ಬರೋ. ನಾವು ಕಷ್ಟಪಟ್ಟು ತರೋದು ನನ್ನ ಮಕ್ಳಿಗೆ ಕೊಟ್ಟು ಹೋಗ್ಬೇಕು. ಏನು ಮಾಡಿದ್ರೆ ಏನೂ ಮಾಡೋಂಗಿಲ್ಲ. ಬಾರ್ಡ್ರ್ ಪಾಸ್ ಮಾಡ್ಬೇಕಂತ ಹಂಗೆ ಇದು ಮಾಡ್ತಿರೋದು. ಫೈನಲಿ ಬಾರ್ಡ್ರ್ ಎಲ್ಲ ಪಾಸ್ ಮಾಡ್ಕೊಂಡು ಗಾಡಿ
ಮಾಡಂಗಿಲ್ಲ. ಯಾವ್ದೋ ಗಾಡಿ ಆಕ್ಸಿಡೆಂಟ್ ಐತೆ. ಅಲ್ಲಿ ಕೆಳಗಡೆ ಒಂದು ಗಾಡಿ ಎತ್ತಾಕಿದ್ದು ಆರಾಮಾಗಿ ಮಲ್ಕೊಂಡಾನೆ ಒಯ್ಯ ಗಾಡಿ ಎತ್ತಾಕಿ. ಯಾವ್ದೋ ಗಾಡಿಯಿಂದ ಆಕ್ಸಿಡೆಂಟ್ ಆಯಿತು. ತಮಿಳ್ನಾಡು ಗಾಡಿ ಭಾರಿ ಡೇಂಜರ್ ನೋಡ್ತಾ ಇದ್ರಲ್ಲ, ಇದು MP ಬಾರ್ಡರು ಚೆಕ್ ಪೋಸ್ಟ್. ಇದು ಫಸ್ಟೆಲ್ಲ ಎಷ್ಟು ಅಯ್ಯೋ ಅನಿಸಿದ್ರು ಗೊತ್ತಾ, ನನ್ನ ಮಕ್ಳು ಇವಾಗೆಲ್ಲ ಕ್ಲೋಸ್ ಐತೆ. ಪೊಲೀಸ್ನವ್ರು ನಿಂತವ್ರೆ, ಬಾರ್ಡ್ರೆಲ್ಲ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟವ್ರೆ. ಯಾಕಡೆ ಕ್ಲೋಸ್ ಮಾಡೋರೆ ಅಂದರೂ ಕೂಡ ಹನುಮಾನ್ ಬಾರ್ಡ್ರಲ್ಲಿ MP ಚೆಕ್ ಪೋಸ್ಟಲ್ಲಿ ಇದು ಮಾಡ್ತಾರೆ. ಏನೇನೆಲ್ಲ ಮಾಡ್ತಾರೆ ಗೊತ್ತಾ ಗುರುಗಳು. ಬಾರ್ಡ್ರು ನೋಡ್ಬೋದು, ಇಲ್ಲಿ ಫುಲ್ ಎಲ್ಲ ತಲೋ ಕ್ಲೋಸು. ಸ್ಮಶಾನ ಬೇಕು, ಇದು ಬೇಡ. ಹಂಗಾಯ್ತು. ಎಲ್ಲರೂ ಜನ ಇರ್ತಾರೆ, ಬಟ್ ಇಲ್ಲಿ ಯಾರೂ ಜನ ಇರಲ್ಲ. ದರಿದ್ರ ನನ್ನ ಮಗನ ಜಾಗ ಅಂತ. ಏನೋ ಕ್ಲೋಸ್ ಆಗಿದೆ ಏನು ತಲೆನೋವಿಲ್ಲ. ಹೋಗೋಣ ಸೀದಾ, ಬನ್ನಿ. ಊರ ಹತ್ರ ಇರೋ ಘಾಟ್ ಸೆಕ್ಷನು. ಗಾಡಿಗಳು ಕೆಟ್ಟೋಗಿ ನಿಂತ್ಕೊಳ್ತಾವಂತೆ. ಈ ಕಡೆ ಆಪೋಸಿಟ್ ಇಳಿಯೋದನ್ನು ಕ್ಲೋಸ್ ಮಾಡಿದಾರಂತೆ. ಗಾಡಿಗಳು ಹೊತ್ತಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಗಾಡಿಗಳು ಬ್ರೇಕ್ ಡೌನ್ ಆಗಿ ನಿಂತಿದ್ದಾವೆ. ನಮ್ಮ ಹುಡುಗ ರಾತ್ರಿ ಹೆಂಗಂದ, ಮಗ ಹಿಂಗಾಗುತ್ತೆ ಘಾಟ್ ಸೆಕ್ಷನಲ್ಲಿ, ಒಂದು ಸ್ವಲ್ಪ ನೋಡಿ ಜೋಪಾನವಾಗಿ ರೈಟ್ಗೆ ಹಾಕೊಂಡು ಹೋಗು ಇಲ್ಲಿ ಬೇಗ ಅಂತ ಹೇಳಿದ್ದ. ಸರಿ ಆಯಿತು ಮಗ ಅಂತ ಹೇಳಿದೆ. ಬಟ್ ಏನಪ್ಪ ಅಂತಂದರೆ ಘಾಟು ಭಯಂಕರ ಐತೆ ಬಿಡು. ಇದು ಹತ್ತದೇ ಇಲ್ಲ ಗಾಡಿಗಳು, ಸಿಕ್ಕಾಬಿಟ್ಟೆ ಮುಗ್ಗುರಿದ್ದಾವೆ. ಈ ಬಿಸಿಲಿಗೆ ಇನ್ನೆಲ್ಲ ಹತ್ತವೆ ಬರೋ. ಈ ಕಡೆನೂ ಬಂದು ಗಾಡಿ ಬ್ರೇಕ್ ಡೌನ್ ಆಗಿದೆ. 4 ಲೈನ್ ಕ್ಲೋಸ್ ಈ ಕಡೆ ಲೈನ್ ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ. ಗಾಡಿಗಳಿಗೆ ಸುಮ್ಮನೆ ಹಿಂಸೆ ಆಗೋದು ಬೇಡ ಅಂತವ. ಹಿಂಗೆ ಒಳ್ಳೇದಾಯಿತು. ಆ ಕಡೆ ಲೆಫ್ಟ್ ಸೈಡಲ್ಲಿ ಜಾಮ್ ಆಗಿರ್ತವೆ, ರೈಟ್ ಸೈಡಲ್ಲಿ ಹಾಕೊಂಡು ಹೋಗು ಅಂತ ಹೇಳಿದ್ದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಜಾಮ್ ಇಲ್ಲ ಅಂದರೆ ಸಾಕು. ಈ ಘಾಟ್ ಹಿಡಿದ್ಬಿಟ್ಟು ಮುಂದೆ ಹೋಗಿ ಇನ್ನೊಂದು 7-8 ಕಿಲೋಮೀಟ್ರ್ ಹೋಗಿ ಲೆಫ್ಟ್ ಹೊಡಿಬೇಕು ನಾನು, ಬೈಪಾಸ್ ಹತ್ತಕ್ಕೆ. ಬನ್ನಿ, ಘಾಟೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿಗೆ ಹೋಗೋಣ. ಸಿಕ್ಕಾಪಟ್ಟೆ ಗಾಡಿ ಏನಪ್ಪ ಅಂದ್ರೆ ಬ್ರೇಕ್ ಡೌನ್ ಭಯಂಕರ ಆಗವೆ ಇಲ್ಲಿ. ಈ ಕಡೆ ಬಿಟ್ಟಿದ್ದು ಮಾತ್ರ ಒಳ್ಳೆ ಅನುಕೂಲ ಆಗ್ಬಿಡ್ತು. ಮಾತ್ರ ತುಂಬ ಖುಷಿ ಆಗುತ್ತೆ. ಈಗೆಲ್ಲ ಘಾಟ್ ಸೆಕ್ಷನ್ ಜಾಮ್ ಆಗುತ್ತೆ, ಹಿಂಗೆ ಸೇಫ್ಟಿ ಇರಬೇಕು ಅಂತೇಳಿ ಮಾಡಿರೋದು ಒಳ್ಳೆ ಅನುಕೂಲ. ದೊಡ್ಡ ಗಾಡಿಗಳು ಯಾವ ಹೊತ್ತೆಲ್ಲ ಗುರು, ಬಿಸಿಲು ಭಯಂಕರ ಐತೆ. ಯಾವ ಹೊತ್ತೆಲ್ಲ ಪಾಪ ಎಲ್ಲ ನಿಧಾನ ಬತ್ತಿಸ್ಕೊಂಡು ಹೋಗ್ತವ್ರೆ. ನಾನು 3ನೇ ಗೇರಿಗೆ ಗಾಡಿ ಹಾಕೊಂಡು ಹೋಗ್ತಾ ಇದ್ದೀನಿ. ನಮ್ಮದು ಗಾಡಿ ಒಂದು ಸ್ವಲ್ಪ ಮುಗ್ಗುರಿದೈತೆ, ಏನೂ ಮಾಡೋಂಗಿಲ್ಲ. ಹೋಗೋಣ ಬನ್ನಿ. ಸುಮಾರು ಒಂದು 400 ಕಿಲೋಮೀಟ್ರ್ ಬಂದಿದ್ದೀವಿ. ಬಂದು ಎಲ್ಲಪ್ಪ ಅಂತ ಅಂದರೆ ಇಲ್ಲಿಂದ ಜೈಪುರ ಇನ್ನೊಂದು 450 ಕಿಲೋಮೀಟ್ರ್ ಐತೆ. ಗಾಡಿ ಊಟ ಮಾಡಿರಲಿಲ್ಲ, ಹೊಟ್ಟೆ ಹಸಿತೈತೆ. ಹಂಗಾಗಿ ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. ಇದು ಯಾವುದೋ ಡಾಬಾ ಸಿಕ್ಕಾಪಟ್ಟೆ ಬಂದೆ. ಒಂದು 200 ಕಿಲೋಮೀಟ್ರ್ ಬಂದರೆ ಡಾಬಾ ಚೆನ್ನಾಗಿರೋ ಸಿಗಲಿಲ್ಲ ಯಾವುದೂ. ಒಂದು ಡಾಬಾ ಕಾಣ್ತಪ್ಪ, ನೋಡೋಣ. ಸದ್ಯಕ್ಕೆ ಇಲ್ಲೇ ಊಟ ಮಾಡೋಣ. ಇಲ್ಲೇ ಊಟ ಮಾಡಿಬಿಟ್ಟು ಇಲ್ಲಿಂದ ಹೊರಡೋಣ. ಇವಾಗ ಗಾಡಿ ಸಿಕ್ಕಾಪಟ್ಟೆ ಟೈರೆಲ್ಲ ಹೀಟ್ ಆಗ್ತಾವೆ ಬ್ರೋ, ಬೇಜಾರಾಗ್ತೈತೆ ಗಾಡಿ ಓಡ್ಸೋಕ್ಕೆ. ಈ ಬಿಸಿಲಲ್ಲಿ ಹೆವಿ ಬಿಸಿಲು ಹೊಡಿತೈತಿ ಇಲ್ಲಿ. ಅವಾಗಲೇ ಏನೋ ಕಲ್ಲೇನೋ ಟಚ್ ಆಯ್ತು ಅನ್ನಂಗೆ ಆಯ್ತು ನನಗೆ. ನೋಡೋಣ ತಡೀರಿ. ಏನೂ ಆಗಿಲ್ಲ. ನಾನು ಅಲ್ಲಿ ಟಚ್ ಆಗಿದ್ದು ನೋಡಿ, ಕಲ್ಲೇನೋ ಟಚ್ ಆಗಿ ನಮ್ಮ ಗಾಡಿಗೆ ಹೊಡೆದ್ಬಿಡ್ತೇನಪ್ಪ ಅಂತ ಭಯ ಆಗ್ಬಿಟ್ಟಿತ್ತು. ನಮ್ಮ ಗಾಡಿಗೆ ಏನು ಟಚ್ ಆಗಿಲ್ಲ. ಅವ್ನು ತೆಗ್ದು ನೋಡಿ, ನಾನೇನೋ ನಮ್ಮ ಗಾಡಿಗೆ ಹೊಡೆದು ನಮ್ಮ ಟೈರಿಂದಲೇ ಆರೋಗೈತೆ ಅಂದ್ಕೊಬಿಟ್ಟಿದ್ದೆ. ಆಗಿಲ್ಲ. ಇದು ಮಾತ್ರ ಹೀಟ್ ಆಯ್ತಾವೆ ಸಿಕ್ಕಾಬಟ್ಟೆ. ಮುಟ್ಟಕ್ಕೆ ಆಗ್ತಾಯಿಲ್ಲ, ಅಷ್ಟು ಹೀಟ್ ಆಗ್ತಾಯಿದ್ದಾವೆ. 1 ಅವರ್ 2 ಅವರ್ ಮಳೆ ಬಂದುಬಿಟ್ರೆ ಸಾಕು ಗುರು, ಚೆಲ್ಲಾಟ. ಮಳೆ ಬಂದರೆ ಅಚ್ಚುಕಟ್ಟಾಗಿ ಟಾರ್ಪಲ್ ಕೆಳಗಡೆ ಬಿಟ್ಕೊಂಡು ಟೈರೆಲ್ಲ ಫುಲ್ ಕೂಲಾಗಿಬಿಡುತ್ತೆ. ಗಾಡಿ ಇಂಜಿನ್ ಪೂರ್ತಿ ಕೂಲಾಗಿ ಹೋಗುತ್ತೆ. ಏನೂ ಮಾಡೋಂಗಿಲ್ಲ. ಮಳೆ ಗಿಳೆ ಏನಿಲ್ವಪ್ಪ ಇಲ್ಲಿ. ಬಿಸಿಲು ಅಂದರೆ ಬಿಸಿಲಪ್ಪ, ಹೆವಿ ಬಿಸಿಲು. ಬನ್ನಿ ಊಟ ಗೀಟ ಮಾಡ್ಕೊಂಡು ಹೊರಡೋಣ ಗುರು. ಫೈನಲಿ ಬಂದ್ಬಿಟ್ಟು ಊಟ ಮಾಡೋಣ ಅಂದ್ಬಿಟ್ಟು ಮಟನ್ ಪಲಾವ್ ತಗೊಂಡು ಚೆನ್ನಾಗಿ ಕಿತ್ನಾ ಟೇಸ್ಟ್ ಇವರು ಬೈಪಾಸ್ ಹತ್ರ ಬಂದು ಬೈಪಾಸ್ ಹತ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮನೆ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದವ. ಹೆಚ್ಚು ಕಡಿಮೆ ನಾನು ಮಲ್ಕೊಂಡಾಗ 5 ಗಂಟೆ ಆಗಿತ್ತು. 5-7 ಗಂಟೆ ಎದ್ದು ಕುತ್ಕೊಂಡಿದ್ದೀವಿ. ಎಲ್ಲ 9 ಗಂಟೆ ಆಲ್ರೆಡಿ. ಬೈಪಾಸಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 220 ಕಿಲೋಮೀಟ್ರ್ ಹೋದ್ಮೇಲೆ
ಏನಪ್ಪ ಅಂತಂದರೆ ರೈಟಿಗೆ ಹೊಡೆದು ಅಲ್ಲಿಂದ ಸಿಂಗಲ್ ರೋಡ್ ಜಾಯ್ನ್ ಆಗಬೇಕು. ಸಿಂಗಲ್ ರೋಡಲ್ಲಿ ಒಂದು 300 ಕಿಲೋಮೀಟರ್ಸ್ ಹೋಗ್ಬೇಕಾದ್ರೆ 300ರಿಂದ 400 ಕಿಲೋಮೀಟರ್ ಹೋಗೋಕ್ಕಾಗುತ್ತಂತೆ. ಇಲ್ಲಿಂದ ಹೋಗೋಕ್ಕೆ ಇಲ್ಲಿಂದ ಈ ಎಕ್ಸ್ಪ್ರೆಸ್ ಹೈವೇ ಎಂಡ್ ಆಗೋಕ್ಕೆ ನಮಗೆ ಇನ್ನೂ 12 ಗಂಟೆ ತೋರಿಸ್ತಾ ಇದೆ. ತೊಂದರೆ ಇಲ್ಲ, ಆರಾಮಾಗಿ ಹೋಗೋಣ. ಎಲ್ಲರೂ ಊಟ ಸಿಕ್ಕಿರೋ ಊಟ ಗಿಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಹೋಗ್ಬೋದಂತೆ, ಬೇಗ ಹೋಗಿ ಆರಾಮಾಗಿ ಹೋಗ್ಬೋದು. ಬೆಳಗಿನ ಜಾವ 7 ಗಂಟೆ ಹೊತ್ತಿಗೆ ಹೋಗ್ಬೋದು, ಶನಿವಾರ ಅಂತ ಹೇಳವ್ರೆ. ಇಲ್ಲಿಂದ ಹೋಗೋಣ, ಅದೇ ಖುಷಿ ಇಲ್ಲ. ಈಗ ಬೈಪಾಸ್ ನಮಗೆ ಆಲ್ಮೋಸ್ಟ್ ರೋಡು ಅಷ್ಟು ಗೊತ್ತಿರಲಿಲ್ಲ, ನಾವು ಫಸ್ಟ್ ಟೈಮ್ ಬರ್ತಿರೋದಲ್ವ. ಹಂಗಾಗಿ ನಮ್ಮ ಫ್ರೆಂಡ್ ಎಲ್ಲರೂ ಕೇಳ್ಕೊಂಡು ಚಂದ್ರಣ್ಣ ಮತ್ತು ನಮ್ಮ ಪ್ರಜ್ವಲ್ ನಮ್ಮ ಪ್ರಜ್ವಲ್ಗೆ ಜಾಸ್ತಿ ಅವ್ನು ಓಡಾಡಿದ್ದಾನೆ ಇಲ್ಲೆಲ್ಲವ. ಅವ್ನು ಕೇಳ್ಕೊಂಡು ಅಲ್ಲಿಂದ ಬಂದಿರೋದು ನಾವು ರೋಡಲ್ಲಿ ಪೂರ್ತಿ. ಹೋಗಿ ಇಲ್ಲಿಂದ ಎಷ್ಟು ನಾನ್ ಸ್ಟಾಪ್ ಲೊಕೇಶನ್ ಹಾಕ್ಕೊಟ್ಟಿದ್ದಾನೆ. ಈ ಲೊಕೇಶನಲ್ಲಿ ಹೋಗಿ ರೈಟ್ ಎತ್ಕೊಂಡು ಹೋಗ್ಬಿಡ್ಬೋದು ಬೇಗ ಅಂತ. ಸರಿ ಆಯಿತು ಮಚ್ಚ ಅಂತ ಹೇಳಿ ನಾವು ಈಗ ಓಡ್ತಾ ಇದ್ದೀವಿ. ಏನೋ ಮಾಡೋಂಗಿಲ್ಲ, ಒಂದು ಸರಿ ಬಂದು ಎಲ್ಲ ರೋಡ್ ಬಗ್ಗೆ ತಿಳ್ಕೊಬೇಕು. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದಂಗೆ ಈ ರೋಡ್ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡು ಹೋಗ್ಬೇಕು. ಯಾರು ಫಸ್ಟ್ ಟೈಮ್ ಬರ್ತಿರೋರು ಆಲ್ಮೋಸ್ಟ್ ರೋಡ್ ಗೊತ್ತಿರೋರನ್ನ ಕೇಳ್ಕೊಂಡು ಬನ್ನಿ, ಸುಮ್ಮನೆ ಬರೋಕ್ಕೆ ಹೋಗಬೇಡಿ. ರೋಡ್ ಮಿಸ್ ಆದರೆ ಸುಮ್ಮನೆ ಡೀಸೆಲ್ ವೇಸ್ಟು ಮತ್ತು ಟೈಮ್ ವೇಸ್ಟ್ ಆಗುತ್ತೆ. ಹಂಗಾಗಿ ನಮಗೂ ಗೊತ್ತಿಲ್ಲವ್ರ ಕಾರಣಕ್ಕೆ ನಾವು ಎಲ್ಲರೂ ಕೇಳ್ಕೊಂಡು ಒಂದು ಸರಿ ಹೋಗೋ ಗಂಟ, ಈ ರೂಟಲ್ಲಿ ಒಂದು ಸರಿ ಹೋಗೋ ಗಂಟ ಗೊತ್ತಾಗುತ್ತೆ. ಆಮೇಲೆ ಫಸ್ಟ್ ಟೈಮ್ ಹೋಗಿ ನಾವೇ ಎಲ್ಲ ಹೋಗೋದು ಲೊಕೇಶನ್ ತೋರಿಸುತ್ತೆ ಹೋದರೆ ಕರೆಕ್ಟಾಗಿ ಲೊಕೇಶನ್ ತೋರಿಸಲ್ಲ. ಸಿಂಗಲ್ ರೋಡೆಲ್ಲ ತೋರಿಸುತ್ತೆ, ಸಣ್ಣ ರೋಡೆಲ್ಲ ತೋರಿಸ್ಬಿಡುತ್ತೆ. ಹಂಗಾಗಿ ಕನ್ಫ್ಯೂಸ್ ಆಗುತ್ತೆ. ಲೊಕೇಶನ್ ನಂಬ್ಕೊಂಡು ಯಾರು ಶ್ರೀನಗರಿಗೆ ರೋಡ್ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಎಲ್ಲ ರೋಡ್ ಗೊತ್ತಿದೆ ಮಾತ್ರ. ಈಗ ಯಾರು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ, ಪೇಷನ್ಸ್ ಐತೆ ಅವರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಇದ್ದರೆ ಮಾತ್ರ ರೋಡ್ ಮಾಡ್ಕೊಳ್ಳಿ ಆರಾಮಾಗೆ. ಇಲ್ಲಿಂದ ಹೋಗೋಣ. ಜಾಮ್ ಆಗಿರೋಂಗೆ ಐತೆ, ಸ್ವಲ್ಪ ನಿಧಾನ ನಡೆಯುವ ಜಾಮ್ ಐತೆ. ಜಾಮ್ ಅಷ್ಟೇ ಕಾಣಿಸ್ತಿದೆ ನೋಡಿ, ಇನ್ನೂ ಮಾಡೋಂಗಿಲ್ಲ. ಹೋಗುವ ಬನ್ನಿ. ಇಲ್ಲಿಂದ ಅಷ್ಟು ದೂರ ಮೂವ್ ಮಾಡ್ಕೊಂಡು ಮುಂದೆ ಬಂದಿದೆ ಅಷ್ಟೇ, ಫುಲ್ಲು ಜಾಮ್ ಆಗ್ತಿದೆ. ಏನು ಅಂತ ಗೊತ್ತಿಲ್ಲ, ಏನಕ್ಕೆ ಜಾಮ್ ಆಗಿದೆ ಅಂತ. ಏನು ಗಾಡಿ ಆಕ್ಸಿಡೆಂಟ್ ಆಯ್ತಿಲ್ಲ, ಅವರ ಗಾಡಿ ಕೆಟ್ಟನಿಟ್ಟಿದ್ದಾವ ಅಂತ ಗೊತ್ತಿಲ್ಲ. ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಏನು ಇಲ್ಲೇನೋ ರೋಡ್ ಕೆಲಸ ಆಗ್ತೈತೆ ಏನೋ ಗೊತ್ತಿಲ್ಲ. ಹಂಗಾಗಿ ಫುಲ್ಲು ಜಾಮ್ ಆಗಿಬಿಟ್ಟೈತೆ. ನೋಡೋಣ, ಅದು ಲೆಫ್ಟಿಗೆ ತೋರಿಸಲ್ಲ, ಅದು ರೋಡ್ ಜಾಮ್ ಆಗಿರೋದೆ ಅನಿಸುತ್ತೆ. ರೋಡ್ ಕೆಲಸ ಆಗ್ತೈತೆ, ಹಂಗಾಗಿ ಇರಬೇಕು, ಪ್ರಾಬ್ಲಮ್ ಆಗಿದೆ. ತೆಗಿ ಹ್ಯಾಂಡ್ ಬ್ರೇಕ್ ಹಿಂದೆ ಹೋಗಿ ನೋಡೋಣ, ಗೊತ್ತಾಗುತ್ತೆ. ಫೈನಲಿ ಯೋಚನೆ ಮಾಡ್ದಂಗೆ ರೋಡ್ ಕೆಲಸ ಮಾಡ್ತವ್ರೆ. ಲೊಕೇಶನಲ್ಲಿ ಇದಾಗಿತ್ತು, ಹಂಗಾಗಿ ನೋಡಿ ಫುಲ್ ಜಾಮ್ ಆಗಿಬಿಡೈತೆ ಸದ್ಯಕ್ಕೆ. ಈಗ ಜಾಮ್ ಎಲ್ಲ ಕ್ಲಿಯರ್. ಇಲ್ಲ ಬ್ರೋ, ಇಲ್ಲಿ ಗಾಡಿ ಆಕ್ಸಿಡೆಂಟ್ ಐತೆ, ಟೈರೇ ಇಲ್ವಲ್ಲ ಇದೆ. ತೊಟ್ಟಿ ಎಲ್ಲೇ ಅಲ್ಲೋಡ್ ಗುರು, ಅದೇ ತೊಟ್ಟಿನೇ ಕೆಳಗೆ ಬಿದ್ದೈತೆ. ಅಣ್ಣ ಬಾಂಡಿ ಏನು ಡ್ರೈವಿಂಗ್ ಮಾಡಿದೆ ಬ್ರೋ, ಲೆಜೆಂಡ್ ಬ್ರೋ ನೀನು. ಸಿಕ್ಕಾಕೊಂಡಿದ್ದೀನಿ ಬ್ರೋ. ಫೈನಲಿ ಗುರು ಇದ್ರ ಹತ್ರ ಬಂದು ಇನ್ನೊಂದು 70 ಕಿಲೋಮೀಟ್ರ್ ಐತೆ ಎಲ್ಲ ರೈಟಿಗೆ ಎತ್ಕೊಳ್ಳೋಕ್ಕೆ. ಈಗ ಹೋಟೆಲ್ ರೋಡ್ ಸೈಡೇ ಡಾಬಾ ಇತ್ತು, ಹಂಗಾಗಿ ಚಿಕ್ಕದೊಂದು. ಹಂಗಾಗಿ ದಾಲ್ ತಡ್ಕ ಮತ್ತು ರೊಟ್ಟಿ ಅಂದ್ಬಿಟ್ಟು ತಿನ್ಕೊಂಡು ಇಲ್ಲಿ ಸಿಗೋದೇ ಇದು. ಹಂಗಾಗಿ ಇದನ್ನು ತಿನ್ಕೊಂಡು ಓಡೋಣ ಅಂದ್ಬಿಟ್ಟು ಟೈಮ್ ಬಂದು ಸುಮಾರೆಲ್ಲ 11:30 ಆಗಿ ಬಂದೈತೆ. ತಿನ್ಕೊಂಡು ಓಡಬೇಕು ಬನ್ನಿ. ದೇವಸ್ಥಾನಲ್ಲೇ ಹೋಗ್ತಾ ಇದ್ದೀವಿ. ಒಂದು ಸಿಂಗಲ್ ರೋಡಲ್ಲಿ ಹೋಗ್ಬೇಕಂತ ಹೇಳಿದ್ದು ನಾನು ಅವಾಗಲೇ ನಿಮಗೆ. ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಏನು ಸಖತ್ತಾಗೈತೆ ಅಂದರೆ ಸಿಂಗಲ್ ರೋಡಲ್ಲ ಇದು, ಡಬಲ್ ರೋಡ್ ಅಂತ ಕರೀತಾರೆ ಇದನ್ನು. ನಮ್ಮ ಹುಡುಗ ಸಿಂಗಲ್ ರೋಡ್ ಒಂದು ಹೇಳ್ದೆ ನನಗೆ. ಆಪೋಸಿಟ್ ಗಾಡಿ ಬರೋದಕ್ಕೆ ಈ ಕಡೆ ಒಂದು ಲೈನ್, ಆ ಕಡೆ ಒಂದು ಲೈನ್, ಡಬಲ್ ಲೈನು. ರೋಡ್ ಮಾತ್ರ ಮಸ್ತಾಗೈತೆ ಬ್ರೋ. ಏನೇ ಹೇಳೋ ಒಂಥರ ಖುಷಿ ಆದೇನೋ ಒಂಥರ ಫೀಲ್ ಆಗುತ್ತೆ. 80 ಮೇಲೆ ಗಾಡಿನೇ ಬಿಡ್ದಿಲ್ಲ, ಹಂಗೆ ಹೋಗ್ತಾಯಿದೆ. ಒಂಚೂರು ಗಾಡಿ ಗಾಡಿ ಒಂದು ಸ್ವಲ್ಪ ನಮ್ಮನ್ನಾಗಿ ಕ್ರೇಟ್ ಹಿಂದೆಗಡೆ ಅಳ್ಳಾಡ್ಬಾರ್ದು, ಆ ಥರ ಹೋಗ್ತಾ ಇದೆ. ನಾವು ರೋಡ್ ಚೆನ್ನಾಗಿಲ್ಲ, ಸಿಂಗಲ್ ರೋಡು ಏನೋ ಡ್ಯಾಮೇಜ್ ಆಗಿರುತ್ತೆ ಅಂದ್ಕೊಂಡೆ. ಬಟ್ ಏನಪ್ಪ ಅಂದರೆ ಒಂದಂತ ಅಷ್ಟೇ ಲೈಟಾಗೆ ಹಂಗಾಗಿದೆ. ಮತ್ತು ರೋಡ್ ಮಾತ್ರ ಮಸ್ತಾಗೈತೆ. ರೋಡ್ ಬಗ್ಗೆ ಮಾತಾಡೋಂಗಿಲ್ಲ, ರೋಡ್ ಮಾತ್ರ ಪೀಸಾಗೈತೆ. ಇಲ್ಲಿಂದ ಕರೆಕ್ಟಾಗಿ 120 ಕಿಲೋಮೀಟ್ರ್ 115 ಕಿಲೋಮೀಟ್ರ್ ಒಂದೇ ರೋಡ್ ಐತೆ. ಆ ರೋಡಿಗೆ ಹೋಗಿ ರೈಟ್ ಎತ್ಕೊಳ್ಬೇಕು, ಮತ್ತೆ ರೈಟ್ ಎತ್ಕೊಂಡು ಮತ್ತೆ ಲೊಕೇಶನ್ ಹಾಕ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಫೈನಲಿ ಗುರು ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ಅಂದ್ಬಿಟ್ಟು ನನ್ನ ತಮ್ಮನೇ ಬರ್ಸ್ಬಿಟ್ಟು ಗಾಡಿ ಕೊಟ್ಟೆ. ಟೈಮ್ ಬಂದ್ಬಿಟ್ಟು ಇವಾಗ 4 ಗಂಟೆ ಆಗಿದೆ. ಇಲ್ಲಿಂದ ಹನುಮಾನ್ಗರ್ 250 ಕಿಲೋಮೀಟ್ರ್ ಐತೆ. ಇದೊಂದೇ ರೋಡು ಹೋಗಪ್ಪ ಅಂತ ಹೇಳ್ಬಿಟ್ಟು ನಾನು ಈಗ
ಅನ್ಕೋತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ. ಪಾರ್ಟ್ 3 ವಿಡಿಯೋದಲ್ಲಿ ಎಲ್ರಿಗೂ ಸಿಗೋಣ. ಬಾಯ್ ಫ್ರೆಂಡ್ಸ್. ಓಕೆ.